ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಡೇ 51 ಆಫ್ ಡೈಲಿ ಲಾಗ್. ಇವತ್ತು ಫೋರ್ತ್ ಸ್ಯಾಟರ್ಡೆ ಆಗಿದ್ದರಿಂದ ಅಮ್ಮಂಗೆ ಆಫೀಸ್ಗೆ ರಜೆ ಇತ್ತು. ಸೊ ಅಮ್ಮನ ಎದ್ದೇಳ್ಸಕ್ಕೆ ಹೋಗಿಲ್ಲ. ನಾನು ಎದ್ಬಿಟ್ಟು ಖಾಲಿ ಹೊಟ್ಟೆಗೆ ಒಂದು ಸ್ಪೂನ್ ಮೆಂತೆ ಕಾಳು ತಿಂದ್ಬಿಟ್ಟು ಅದಾದಮೇಲೆ ಜೀರಾ ಮೆಂತೆ ನೀರು ಮಾಡ್ಕೊಂಡು ಕುಡಿದೆ. ಅದಾಗಿ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮ್ಲಾ ಶಾರ್ಟ್ಸ್ ಮಾಡಿಕೊಂಡು ಕುಡಿದೆ. ಆ್ಯಂಡ್ ಇವತ್ತಿಂದ ಫುಲ್ ಹೆಲ್ದಿಯಾಗಿ ತಿನ್ನಬೇಕು ಅಂತ ಹೇಳಿ ಟಿಫನ್ಗೆ ABC ಜ್ಯೂಸ್ ಮತ್ತು ರಾಗಿ ಗಂಜಿ ಜೊತೆಗೆ ಒಂದು ಬಾಳೆಹಣ್ಣು ತಿನ್ಕೊಂಡು ಆಫೀಸಿಗೆ ಬಂದೆ. ಆಫೀಸ್ಗೆ ನಾನೇ ಬೇಗ ಬಂದನೋ ಅಥವಾ ಲೇಟ್ ಆಯಿತೋ ಗೊತ್ತಿಲ್ಲ, ಆಫೀಸ್ ಲಾಕೇ ತೆಗೆದಿರಲಿಲ್ಲ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಅಮ್ಮ ರೊಟ್ಟಿ, ಟೊಮೆಟೊ ಚಟ್ನಿ ಹಾಗೆ ಬೆಂಡೆಕಾಯಿ ಹೆಸರು ಕಾಳು ಪಲ್ಯ ಮಾಡಿದರು. ಪಲ್ಯ ಮಾತ್ರ ಸಖತ್ತಾಗಾಯಿತು. ಸೊ 2 ಅರ್ಧ ರೊಟ್ಟಿ ತಿಂದು ಆ್ಯಂಡ್ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದೆ. ಆ್ಯಂಡ್ ಸಂಜೆ ಆಫೀಸಿಂದ ಬಂದುಬಿಟ್ಟು ಅಮ್ಮ ಎಣ್ಣೆ ಕಾಸಿಟ್ಟಿದ್ರು. ಆ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಅಮ್ಮ ಪಾಸ್ತಾ ಮಾಡು ಅಂತ ಹೇಳಿದ್ರು. ಸೊ ಬಿಸಿ ಬಿಸಿ ವೆಜಿಟೇಬಲ್ ಪಾಸ್ತಾ ಮಾಡಿದೆ. ಜೊತೆಗೆ ಸ್ವೀಟ್ ಪೊಟ್ಯಾಟೊ ಟಿಕ್ಕೀಸ್ ಮಾಡಿದ್ದೆ. ಸ್ವೀಟ್ ಪೊಟ್ಯಾಟೊ ಟಿಕ್ಕೀಸ್ ಮಾತ್ರ ಸಖತ್ತಾಗಿತ್ತು. ಅಮ್ಮಂಗೆ ಚೀಸ್ ಹಾಕಲಿಲ್ಲ. ನಾನು ಪಾಸ್ತಾಗೆ ಸ್ವಲ್ಪ ಚೀಸ್ ಹಾಕ್ಕೊಂಡು ತಿಂದೆ. ಅಮ್ಮಂಗೆ ಚೀಸ್ ಇಷ್ಟ ಆಗಲ್ಲ. ಸೊ ವಿತೌಟ್ ಚೀಸ್ ಅಮ್ಮಂಗೆ ಮಾಡಿಕೊಟ್ಟು ನಾನು ವಿತ್ ಪಾಸ್ತಾ ವಿತ್ ಎಕ್ಸ್ಟ್ರಾ ಚೀಸ್ ತಿಂದ್ಬಿಟ್ಟು ಬಿಗ್ ಬಾಸ್ ನೋಡಿಬಿಟ್ಟು ಸುದೀಪ್ನ ನೋಡಿ ದಬಾಕೊಂಡೆ.